ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ. ನಮಸ್ಕಾರ. ಬಹಳಷ್ಟು ಜನ ನಾನು ಕೇಳ್ತಿರೋ ಸರ್, ನೀವು ಯಾವಾಗ್ಲೂ ಒಂದೇ ಇಂಟ್ರಡಕ್ಷನ್ ಹೇಳ್ತೀರಾ, ನಿಮ್ಗೆ ತುಂಬಾ ಜನ ಕಸ್ಟಮರ್ಸ್ ಬರ್ಲಿದ್ ಹೆಂಗ್ ಮಾಡ್ತೀರಾ ಅಂತ ಕೇಳಿದ್ರು. ನೋಡಿ, ಒಂದನೇದಾಗಿ 106 ಕೋಟಿ ಜನಸಂಖ್ಯೆ ಇರುವಂತ ಈ ದೇಶದಲ್ಲಿ ಎಲ್ಲರೂ ನಾನೊಬ್ನೇ ಕನ್ಸಲ್ಟೇಷನ್ ಕೊಡೋಕ್ಕಾಗಲ್ಲ. ನನಗೆ ಆಗಿರೋ ಒಂದು ಲಿಮಿಟೇಷನ್ ಇರುತ್ತೆ. ಒಂದ್ ದಿನಕ್ಕೆ 5 ರಿಂದ 10 ಜನರ ಹತ್ರ ಮಾತಾಡ್ಬೋದು. ಗಂಟೆಗಟ್ಟಲೆ ಮಾತಾಡೋಕ್ ಸಾಧ್ಯವೇ ಇಲ್ಲ. ಸೊ ಹಣ ಮಾಡೋ ಉದ್ದೇಶ ಇದಲ್ಲ. ಎರಡನೇದಾಗಿ, ಜನಗಳಲ್ಲಿ ಭೀತಿ ಹುಟ್ಟಿಸ್ತಾರೆ. ಕೆಲವರು ಕಾಸ್ಟ್ಲಿ ಪೂಜೆಗಳನ್ನ ಸಜೆಸ್ಟ್ ಮಾಡಿಸ್ತಾರೆ. ಈಗ ಒಂದು ಎಕ್ಸಾಂಪಲ್ ತಗೊಳ್ಳಿ. ಜ್ಯೋತಿಷದಲ್ಲಿ ಕಾಳಸರ್ಪ ದೋಷದ ಬಗ್ಗೆ ಎಲ್ಲೂ ಉಲ್ಲೇಖ ಇಲ್ಲ. ಕುಜ ದೋಷ ಆಗಿರ್ಬೋದು, ಪಿತ್ತ ದೋಷದ ಬಗ್ಗೆ ಎಲ್ಲೂ ಉಲ್ಲೇಖ ಇಲ್ಲ. ಗ್ರಂಥಗಳಲ್ಲೇ ಇಲ್ಲ. ಅದು ಜೆಮ್ ಸ್ಟೋನ್ಸ್ ಬಗ್ಗೆ ಇಲ್ಲ. ಸೊ ಇವೆಲ್ಲ ಯಾಕೆ ಕೇಳ್ತಾ ಇದ್ದಾರೆ? ಪರಿಹಾರಗಳು ಶ್ರೀಮಂತರಿಗೆ ಕೊಡೋ ಹಾಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡುವಂತ ಪೂಜೆಗಳು ಯಾಕೆ ಸಜೆಸ್ಟ್ ಮಾಡ್ತಾರೆ? ಬಡವರು ಏನ್ ಮಾಡ್ಬೇಕು? ನೋಡಿ, ಜ್ಯೋತಿಷ ಅಂತಂದ್ರೆ ಕರ್ಮದ ಅನುಸಾರವಾಗಿ ನಡೆಯೋ ಘಟನೆಗಳನ್ನ ನಾವು ಒಪ್ಕೊಳ್ಳೋ ನಾವು ಪ್ರಿಪೇರ್ ಮಾಡ್ಬೇಕು ಕಸ್ಟಮರ್ಸ್ನ. ಅಂದ್ರೆ ನಮ್ಮ ಹತ್ರ ಬಂದಂತರ ಹತ್ರ. ಎರಡನೇದಾಗಿ ಬಂದು ಅದಕ್ಕೆ ಸಿಂಪಲ್ ಆಗಿರೋ ಪರಿಹಾರಗಳು. ಅದು ಎಲ್ಲದನ್ನು ಬದಲಾವಣೆ ಮಾಡೋಕ್ಕೋಸ್ಕರ ಅಲ್ಲ, ನ್ಯೂಟ್ರಲ್ ಮಾಡೋಕ್ಕೋಸ್ಕರ, ಆ ಪರಿಣಾಮನ ಕಡಿಮೆ ಮಾಡೋಕ್ಕೋಸ್ಕರ. ಹಾಗೇನೆ ಅದ್ರಲ್ಲಿ ಇಲ್ದಿರೋಂಥ ದೋಷಗಳು, ಇಲ್ದಿರೋಂಥ ಪೂಜೆಗಳನ್ನ ಸಜೆಸ್ಟ್ ಮಾಡಬಾರ್ದು. ವ್ಯಕ್ತಿ ತನ್ನ ಹಣೆ ಬರವನ್ನ ಒಪ್ಕೊಳ್ಳೋ ತರ, ತನ್ನ ವ್ಯಕ್ತಿತ್ವದಲ್ಲಿ ಬದಲಾವಣೆ ಮಾಡ್ಕೊಳ್ತಾರ. ಹೇಯಂ ದುಃಖಂ ಅನಾಗತಂ ಅಂತ ಹೇಳಿ ಪತಂಜಲಿ ಯೋಗ ಸೂತ್ರದಲ್ಲಿ ಹೇಳಿದ್ದಾರೆ. ಅಂದ್ರೆ ದುಃಖವನ್ನು ಹುಟ್ಟೋಕ್ ಮುಂಚೆ ದುಃಖವನ್ನ ಕಡಿಮೆ ಮಾಡ್ಕೊಳ್ಳೋಕೆ ಇದಕ್ಕೊಂದು ಅವಕಾಶ. ಅದು ವ್ಯಕ್ತಿತ್ವದಿಂದ, ಆಲೋಚನೆಗಳಿಂದ, ಕೆಲವು ಸಂದರ್ಭದಲ್ಲಿ ನಾವು ನ್ಯೂಟ್ರಲ್ ಆಗಿರೋದ್ರಿಂದ ಕೂಡ ಮಾಡ್ಬೋದು. ಈಗ ಒಬ್ಬ ಜ್ಯೋತಿಷ ಕರ್ತವ್ಯ ಹೊರತು ದೊಡ್ಡ ದೊಡ್ಡ ಪೂಜೆಗಳನ್ನ ಮಾಡಿಸಿ, ಕಾಸ್ಟ್ಲಿ ಪೂಜೆಗಳನ್ನ ಮಾಡಿಸಿ ದುಡ್ಡು ಸಂಪಾದನೆ ಮಾಡೋದು, ಜನಗಳನ್ನ ಮಿಸ್ಗೈಡ್ ಮಾಡೋದು, ಇಲ್ದಿರೋ ದೋಷಗಳನ್ನ ಹೇಳುವಂತದ್ದಲ್ಲ. ಸೊ ಈ ತರ ಎಲ್ಲ ಇರುತ್ತೆ. ಹಾಗಾಗಿ ನಾನು ಇಂಟ್ರಡಕ್ಷನ್ ಅಲ್ಲಿ ಹೇಳ್ತೀನಿ. ಯಾಕೆಂದ್ರೆ ಜನ ನ್ಯೂಮರಾಲಜಿನ ಜ್ಯೋತಿಷ ಅನ್ಕೊಂಡಿದ್ದಾರೆ, ಟ್ಯಾರೋಟ್ ಕಾರ್ಡ್ ಜ್ಯೋತಿಷ ಅನ್ಕೊಂಡಿದ್ದಾರೆ. ಆಮೇಲೆ ಯಾವ್ಯಾವ್ದೋ ಶಾಸ್ತ್ರಗಳನ್ನ ಹೇಳ್ತಾರೆ. ಅದೆಲ್ಲ ಜ್ಯೋತಿಷ ಅಲ್ಲ. ಹಸ್ತ ಸಾಮುದ್ರಕ್ಕೆ ಮತ್ತೆ ವೇದಿಕ ಅಸ್ಟ್ರಾಲಜಿ ನಾವು ಜಾತಕದ ಮೂಲಕವಾಗಿ ನೋಡ್ತೀವಿ. ಅದನ್ನ ಮಾತ್ರ ನಾನು ಸೈಂಟಿಫಿಕ್ ಕನ್ಸಿಡರ್ ಮಾಡ್ತೀವಿ. ಯಾಕಂದ್ರೆ ಜಾತಕ ಹೇಗೆ ಒಬ್ಬರ ತರ ಇನ್ನೊಬ್ರದ್ದು ಇರಲ್ಲ, ಹಾಗೆ ಹಸ್ತರೇಖೆಗಳು ಒಬ್ರಿಗೆ ಇರೋ ಹಾಗೆ ಇನ್ನೊಬ್ರಿಗೆ ಇರಲ್ಲ. ಇದು ನನ್ನ ವಿಷಯ. ಹಾಗೇನೆ ನೀವು ಭೈರವಿ ಆಸ್ಟ್ರೋದಲ್ಲಿ ಸರ್ವಿಸ್ ತಗೊಂಡಾಗ ಜಾತಕಕ್ಕೆ ವಿಶ್ಲೇಷಣೆಗೆ ಟೈಮ್ ತಗೊಂಡು ನಾವು ಹೇಳ್ತೀವಿ ಹೊರತು ಅನಾವಶ್ಯಕವಾಗಿ ಟೈಮ್ನ ನಾವು ವೇಸ್ಟ್ ಮಾಡಲ್ಲ. ಹಾಗೇನೆ ಹಿಂದೆ ನಡೆದಿರೋ ಘಟನೆಗಳನ್ನ ಒಬ್ಬ ಜ್ಯೋತಿಷಿ ನೋಡಿ ಲಗ್ನವನ್ನ ತಿದ್ದದಲ್ಲೇ ಕೊಟ್ಟಿರೋ ಬರ್ತ ಟೈಮಲ್ಲಿ ಯಾವತ್ತೂ ಜ್ಯೋತಿಷ ಹೇಳಬಾರ್ದು. ಹಾಗೇನೆ ಬರೀ ರಾಶಿ ಮೇಲೆ ಭವಿಷ್ಯ ಹೇಳಬಾರ್ದು. ನೀವು ಹೆಸರು ಮೇಲೆ ಜ್ಯೋತಿಷ ಹೇಳಬಾರ್ದು. ಇದು ಹಲವಾರು ತರ ವಿಚಾರಗಳಿದೆ. ಸುಮ್ನೆ ಕೆಲವು ಲಗ್ನ ಚಾರ್ಟ್ ನೋಡ್ಕೊಂಡು, ಸರ್ ನನ್ನ ಶುಕ್ರ ಇಲ್ಲದೆ, ಇಲ್ಲಿ ಚಂದ್ರ ಇಲ್ಲಿದೆ, ನನ್ನ ಭವಿಷ್ಯ ಹಿಂಗಾಗತ್ತ ಅಂತಾರೆ. ಅಷ್ಟು ಈಸಿ ಅಲ್ಲ ಜ್ಯೋತಿಷ ಅನ್ನುವಂಥದ್ದು. ಇಂಟ್ಯೂಷನಲ್ ಆಗಿ ಬರುವಂಥದ್ದು. ಅದಕ್ಕೆ ಪ್ರಾಕ್ಟೀಸ್ ಬೇಕು. ಅದಕ್ಕೆ ಅವ್ರ ಜಾತಕ ಕಾಂಬಿನೇಷನ್ಸ್ ಇರಬೇಕು. ಅವ್ರು ಹೇಳಿದ್ದು ನಿಜ ಆಗ್ಬೇಕು ಅಂದ್ರೆ. ಸೊ ಇಷ್ಟೆಲ್ಲ ವಿಚಾರಗಳಿದೆ. ತುಲಾ ರಾಶಿ 2026 ಫೆಬ್ರವರಿ 8ನೇ ತಾರೀಕಿನ ನಂತರ ತುಲಾ ರಾಶಿ ಅವರಿಗೆ ಸಂಬಂಧಪಟ್ಟಂತೆ ಏನೆಲ್ಲ ಘಟನೆಗಳು ನಡೆಯುವ ಸಾಧ್ಯತೆ ಇದೆ, ಇದ್ರ ಬಗ್ಗೆ ನಾವು ನೋಡೋದಾದ್ರೆ, ಇದ್ರ ಬಗ್ಗೆ ನಾವು ಬೆಳಕು ಚೆಲ್ಲೋದಾದ್ರೆ, ರಾಶ್ಯಾಧಿಪತಿ ಆಗಿರುವಂತಹ ಶುಕ್ರ ಗ್ರಹ ಪಂಚಮ ಭಾವದಲ್ಲಿ ಇರುವಂತದ್ದು ವಿದ್ಯಾರ್ಥಿಗಳಿಗೆ ಬಹಳ ಒಳ್ಳೆಯದು. ಪಂಚಮ ಅಂತಂದ್ರೆ ಜ್ಞಾನ, ನಾಲೆಡ್ಜ್ ಸಂಬಂಧಪಟ್ಟಂತದ್ದು. ಇಲ್ಲಿ ಒಂದು ಪಂಚಮ ಭಾವ ಅವರಿಗೆ ನಾಲೆಡ್ಜು, ತಾವು ಮಾಡ್ತಿರುವಂತ ಕೋರ್ಸ್ ಗಳಲ್ಲಿ ಪ್ರೋಗ್ರೆಸ್ ಕೊಡುವಂತದ್ದು, ಸ್ಕೋರ್ ಜಾಸ್ತಿ ಆಗುವಂತದ್ದು, ಏಕಾಗ್ರತೆ ಜಾಸ್ತಿ ಆಗುವಂತದ್ದು, ನೀವು ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಬರೋ ಸಾಧ್ಯತೆ ತುಲಾ ರಾಶಿಯವರಿಗೆ ಖಂಡಿತವಾಗ್ಲೂ ಇದೆ. ಆಮೇಲೆ ಪ್ರೇಮಿಗಳಿಗೆ, ರಿಲೇಶನ್ಶಿಪ್ ಅಲ್ಲಿ ಇರುವಂತವ್ರಿಗೆ ಕಿರಿಕಿರಿಗಳು, ನಾನಾ ತರದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ. ಸೊ ಇದ್ರ ಬಗ್ಗೆ ಸ್ವಲ್ಪ ಗಮನ ಇರಲಿ. ಮಕ್ಕಳಿಂದ ನೋವು, ಟೆನ್ಷನ್, ಸ್ವಲ್ಪ ಕಿರಿಕಿರಿಗಳಾಗೋ ಸಾಧ್ಯತೆ ಇರುತ್ತೆ. ತಮ್ಮ ಮಕ್ಕಳಿಂದ ನನಗೆ ನೋವಾಗ್ತಿದೆ ಸರ್, ಟೆನ್ಷನ್ ಆಗ್ತಿದೆ, ಅವ್ರು ನನಗೆ ಇದು ಮಾಡ್ತಿದ್ದಾರೆ, ಬೇಜಾರು ಮಾಡ್ತಿದ್ದಾರೆ ಅಂತ ಕೆಲವರು ಹೇಳ್ತಾರೆ. ಆ ಸಾಧ್ಯತೆಗಳು ತುಲಾರಾಶಿಯವರಿಗೆ ಖಂಡಿತವಾಗ್ಲೂ ಇದೆ ಅಂತ ಹೇಳ್ಬೋದು. ಆಮೇಲೆ 4ನೇ ಮನೆ ಅಧಿಪತಿ 6ನೇ ಮನೆ ಇರೋದ್ರಿಂದ ಪ್ರಾಪರ್ಟಿ ರಿಲೇಟೆಡ್ ಇಶ್ಯೂಸ್ಗಳು, ಕಿರಿಕಿರಿಗಳು ಏನಾದ್ರೂ ಬಂದು, ಒಂದೊಂದು ಪ್ರಾಪರ್ಟಿ ತಗೊಂಡಿರ್ತೀರಾ, ಅದ್ರಲ್ಲಿ ಏನಾದ್ರು ಕಿರಿಕಿರಿ ಕ್ರಿಯೇಟ್ ಆಗ್ಬೋದು. ಅದು ರಿಜಿಸ್ಟ್ರೇಷನ್ ವರ್ಕ್ ಬರ್ದೇ ಇರ್ಬೋದು, ಮಧ್ಯದಲ್ಲಿ ಏನಾದ್ರು ಸಮಸ್ಯೆ ಆಗ್ಬೋದು, ಪ್ರಾಪರ್ಟಿ ಕೊಡೋಕ್ ಆಗ್ದಲೇ ಇರ್ಬೋದು, ಮಾರೋಕ್ ಆಗದೆ ಇರ್ಬೋದು, ಎನಿಥಿಂಗ್ ರಿಲೇಟೆಡ್. ಆನ್ಸೆಸ್ಟ್ರಲ್ ಪ್ರಾಪರ್ಟಿ ಕೂಡ ನಿಮಗೆ ಬರ್ಬೇಕಾಗಿರುತ್ತೆ. ಪಿತ್ತರಾಜಿತ ಬಗ್ಗೆ ಅಲ್ಲೂ ಕೂಡ ಕಿರಿಕಿರಿಗಳಾಗ್ಬೋದು. ಭೂಮಿಗೆ ರಿಲೇಟೆಡ್ ಆಗಿರುವಂತಹ ನಾನಾ ತರದ ಟೆನ್ಷನ್ಗಳನ್ನ ಈ ತುಲಾ ರಾಶಿಯವರು ಅನುಭವಿಸಬೇಕಾಗುತ್ತೆ. ಆಮೇಲೆ ವಿವಾಹಕ್ಕೆ ಸಂಬಂಧಪಟ್ಟಂತೆ ಇದು ಶುಭ ಸಮಯ. ಯಾಕೆಂತಂದ್ರೆ ಸಪ್ತಮೇಶನ್ ಆಗಿರುವಂತಹ ಕುಜಗ್ರಹ ಉಚ್ಚ ಸ್ಥಾನದಲ್ಲಿರುವಂತದ್ದು ವಿವಾಹ ಪ್ರಾಪ್ತಿಗೆ ಕಾರಣನಾಗ್ತಾನೆ. ನಾಡಿ ಜ್ಯೋತಿಷದ ಪ್ರಕಾರವಾಗಿ ಹೆಣ್ಣು ಮಕ್ಕಳಿಗೆ ಕುಜಗ್ರಹನ ಗಂಡನನ್ನಾಗಿ ನೋಡ್ತಾರೆ. ಅಂದ್ರೆ ಕುಜಗ್ರಹ ಯಾವ ತರ ಇದೆಯೋ ಆ ತರ ಒಬ್ಬ ವ್ಯಕ್ತಿ ಅವ್ರ ಲೈಫ್ ಅಲ್ಲಿ ಬರ್ತಾನೆ ಅಂತ ನಾಡಿ ಜ್ಯೋತಿಷ ಹೇಳುತ್ತೆ. ಅದು ನನ್ನ ಒಂದು ಅನುಭವದಲ್ಲಿ ನಿಜ ಆಗಿದೆ. ವಿವಾಹದ ಪ್ರಾಪ್ತಿ ಆಗುತ್ತೆ, ಒಳ್ಳೆಯ ಸಂಬಂಧಗಳು ಬರುವಂತದ್ದು. ಜಾತಕದ ಹೊಂದಾಣಿಕೆನ ಸೈಂಟಿಫಿಕ್ ಆಗಿ ಮಾಡ್ಕೊಳ್ಳಿ. ಯಾಕೆಂತಂದ್ರೆ ಜಾತಕದ ಹೊಂದಾಣಿಕೆನೆ ಮಾಡ್ಕೊಳ್ಳಲ್ಲ, ಸುಮ್ಮನೆ ಏನ್ ಮಾಡ್ತಾರೆ ಅಂತಂದ್ರೆ ಮನುಷ್ಯಗಣ, ಪ್ರಾಣಿಗಣ ಅಂತ ನೋಡೋದು. ಒಂದು ಒಳ್ಳೆ ಸಂಬಂಧ ಬಂದಿರುತ್ತೆ ಅನ್ಕೊಳ್ಳಿ, ಸಣ್ಣ ವಿಷಯಕ್ಕೆ ಅದನ್ನ ರಿಜೆಕ್ಟ್ ಮಾಡುವಂಥದ್ದು. ಯಾಕೆ ಅದನ್ನ ಸೈಂಟಿಫಿಕ್ ಆಗಿ ನೀವು ನೋಡಿದೀರಾ? ಕೆಲವ್ರು ಏನ್ ಹೇಳ್ತಾರೆ ಅಂದ್ರೆ, ಜಾತಕ ತೋರ್ಸಕ್ ಹೋಗಿದ್ವಿ,
ಇದನ್ನ ಮದುವೆ ಮಾಡ್ಕೊಂಡ್ರೆ ನಿಮ್ಮನೇಲಿ ಯಾರು ಸತ್ತೋಗ್ತಾರೆ ಅಂತ ಹೇಳೋದು ಅಂತ ಹೇಳ್ತೀವಿ. ಇವೆಲ್ಲ ಎಷ್ಟು ತಪ್ಪಾಗಿ ಮಾಹಿತಿ ಕೊಡ್ತಾರೆ ಅಂತಂದ್ರೆ, ಅವರು ಈಗ ಒಂದು ರೂಲ್ ಇದೆ, ಪ್ರೇಮ ವಿವಾಹಕ್ಕೆ ಜಾತಕವನ್ನ ಅಷ್ಟು ಡೀಪ್ ಆಗಿ ನೋಡೋದು ಬೇಡ ಅಂತ ಹೇಳಿ. ಸೊ ಇದನ್ನೆಲ್ಲ ಜ್ಯೋತಿಷರು ಅಪ್ಲೈ ಮಾಡ್ತಾ ಇದ್ದಾರಾ? ಸೊ ಆತರ ಇನ್ನೊಬ್ಬರ ಸಾವನ್ನ ನಮ್ ಜಾತಕಗಳಲ್ಲಿ ಹೇಳಕ್ ಸಾಧ್ಯ ಇದೆಯಾ? ಅವ್ರ ಜಾತಕಗಳಲ್ಲೇ ನೋಡ್ಬೇಕಾಗತ್ತೆ. ಸೊ ಇವೆಲ್ಲ ಮಿಸ್ಕಾನ್ಸೆಪ್ಷನ್ ಮಾಡ್ತಿದ್ದಾರೆ. ಸೊ ಅದನ್ನೆಲ್ಲ ಬಿಟ್ಬಿಡಿ, ಜಾತಕದ ಹೊಂದಾಣಿಕೆನ ಸೈಂಟಿಫಿಕ್ ಆಗಿ ಮಾಡಿ. ಆಯುಷ್ಯ, ಆರೋಗ್ಯ, ಸಂತಾನ, ವ್ಯಕ್ತಿತ್ವ, ಕರಿಯರ್, ಫೈನಾನ್ಸ್ ಎಲ್ಲ ಹೇಗಿದೆ ಇನ್ ಜನರಲ್ ಆಗಿ ನೋಡ್ಕೊಂಡು ವ್ಯಕ್ತಿ ಜೊತೆ ಮಾತಾಡಿ, ಅವ್ರನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿ. ಲೇಟ್ ಆಗ್ಲಿ ಮದುವೆ, ಅವ್ರ ಬಗ್ಗೆ ನಿಮಗೆ ಗೊತ್ತಾಗುತ್ತೆ, ಅವ್ರ ಬಗ್ಗೆ 4 ಜನ ವಿಚಾರಿಸಿ ಅವಸರ ಯಾಕೆ. ಸೊ ಈ ಬಗೆಯಲ್ಲಿ ನೀವು ಮ್ಯಾರಿಟಲ್ ಲೈಫ್ ನ ಸರಿ ಮಾಡ್ಕೋಬಹುದು. ಆಮೇಲೆ ವ್ಯಾಪಾರಿಗಳಿಗೆ ಬಹಳ ಒಳ್ಳೇದು, ಬಟ್ ಲಾಭದ ಸಾಧ್ಯತೆ ಕಮ್ಮಿ. ಈಗ ಇನ್ವೆಸ್ಟ್ಮೆಂಟ್ ಮಾಡಿರೋರಿಗೆ ಲಾಭ ಕಡಿಮೆ. ವ್ಯವಸಾಯಕ್ಕೆ ಒಳ್ಳೇದು, ದ್ರವ ಪದಾರ್ಥಗಳನ್ನ ಮಾರುವವರು, ಫುಡ್ ರಿಲೇಟೆಡ್ ಆಹಾರ ಪದಾರ್ಥಗಳನ್ನ ಮಾರುವವರಿಗೆ ಬಹಳ ಬಹಳ ಶುಭ ಸಮಾಚಾರ ಇದೆ. ಲಾಭದ ಸಾಧ್ಯತೆ ಬಹಳ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಆಮೇಲೆ ಪ್ರಾಪರ್ಟಿ ಖರೀದಿಗೆ ಬಹಳ ಉತ್ತಮ. ನೀವೊಂದು ಮನೆ ಖರೀದಿ ಮಾಡ್ಬೇಕು ಅಂತಿದ್ದೀರಾ, ಸೈಟ್ ಖರೀದಿ ಮಾಡ್ಬೇಕು ಅಂತಿದ್ದೀರಾ, ಖಂಡಿತವಾಗ್ಲೂ ಅನುಕೂಲ ಆಗುತ್ತೆ. ಪ್ರಯತ್ನ ಮಾಡಿ. ತುಂಬಾ ಜನ ಈ ವಾಸ್ತು ಅಂತ ಹೇಳಿ ಒಳ್ಳೆ ಪ್ರಾಪರ್ಟಿಗಳನ್ನ ಬಿಡ್ತಾ ಇರ್ತಾರೆ. ಅದು ವಾಶ್ರೂಮ್ ಇಲ್ಲಿದೆ, ಅದು ಇಲ್ಲಿದೆ ಅಂತ ಹೇಳಿ. ನಿಜವಾದ ವಾಸ್ತುಶಾಸ್ತ್ರವನ್ನೇ ಬೇರೆ. ನೀವು ನಿಜವಾದ ವಾಸ್ತುಶಾಸ್ತ್ರಗಳಿಗೆ ಸಂಬಂಧಪಟ್ಟಂತ ವಿಡಿಯೋಗಳನ್ನ ನಾನು ಮಾಡ್ತೀನಿ. ಇದರಲ್ಲಿ ಕನ್ಫ್ಯೂಸ್ ಮಾಡುವಂತ ವಾಸ್ತುಗಳೇ ಬೇರೆ ಇದೆ. ಒಂದೇ ಮನೆಯಲ್ಲಿ 2-3 ಕುಟುಂಬಗಳಿದ್ದು, ಒಂದೊಂದು ಕುಟುಂಬ ಒಂದೊಂದ್ ತರ ಇರುತ್ತೆ. ಒಬ್ಬ ವ್ಯಕ್ತಿ ಸಂತೋಷವಾಗಿದ್ದು ಇನ್ನೊಬ್ಬ ಅಳ್ತಿರ್ತಾನೆ. ವಾಸ್ತು ಹಂಗೆಲ್ಲ ಪರಿಣಾಮ ಆಗಲ್ಲ. ಅದೊಂದು ಎಂಥದ್ ರೂಪದಲ್ಲಿ ಕೆಲಸ ಮಾಡುತ್ತೆ. 100% ಅದು ಎಫೆಕ್ಟ್ ಮಾಡಲ್ಲ. ಅದ್ರ ಬಗ್ಗೆ ಇನ್ನೊಂದ್ಸಲ ನಾವು ಮಾತಾಡೋಣ. ಅದನ್ನ ಜಾಸ್ತಿ ತಲೆ ಕೆಡಿಸ್ಕೊಳ್ಳದಲ್ಲೇ ನೀವು ಖರೀದಿನ ಮಾಡಬಹುದು. ವಿವಾಹ ಗೊಂದಲದಲ್ಲೇ ಬೇರೆ ಬೇರೆ ವಿಚಾರಗಳಲ್ಲಿ ಲಾಭದ ಸಾಧ್ಯತೆ, ಅನ್ಎಕ್ಸ್ಪೆಕ್ಟೆಡ್ ಲಾಭ ಬರೋ ಸಾಧ್ಯತೆ, ಪಿತ್ರಾರ್ಜಿತ ಸ್ವತ್ತಿನಿಂದ ಲಾಭ ಆಗೋ ಸಾಧ್ಯತೆ ಎಲ್ಲ ಈ ತುಲಾ ರಾಶಿಯವರಿಗಿದೆ. ವಿದ್ಯಾರ್ಥಿಗಳಿಗೆ ನಾನು ಆಲ್ರೆಡಿ ಹೇಳ್ದಂಗೆ ಒಳ್ಳೆಯದು. ಆಮೇಲೆ ನವಮ ಗುರುಗ್ರಹದಿಂದ ಶಕ್ತಿ ಕ್ಷೇತ್ರಗಳಿಗೆ ಸಾಧು ಸಂತರನ್ನ ಭೇಟಿ ಮಾಡುವಂತ ಅವಕಾಶ ಈ ಒಂದು ತುಲಾ ರಾಶಿಯವರಿಗೆ ಖಂಡಿತವಾಗಲೂ ಇದೆ.